ಬಿಬಿಎಂಪಿಯಲ್ಲಿ ಮತ್ತೆ ಕಮಿಷನ್ ದಂಧೆ ಜೋರಾಗಿ ಕೇಳಿ ಬರ್ತಾ ಇದೆ. ಬಿಬಿಎಂಪಿಯಲ್ಲಿ ಇನ್ನೂ ನಿಂತಿಲ್ಲ ಕಮಿಷನ್ ದಂಧೆ. ಬಿಬಿಎಂಪಿಯಲ್ಲಿ ಮತ್ತೆ ಕಮಿಷನ್ ಕೂಗು ಇದೀಗ ಜೋರಾಗಿ ಕೇಳಿ ಬರ್ತಾ ಇದೆ. ಇನ್ನು ಕೂಡ ಬಿಬಿಎಂಪಿಯಲ್ಲಿ ಕಮಿಷನ್ ದಂಧೆ ಅನ್ನೋದು ನಿಂತಿಲ್ಲ. ಬೆಂಗಳೂರು ಉಸ್ತುವಾರಿ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಇದು. ನಿಮ್ಮ ಇಲಾಖೆಯಲ್ಲೇ ಕಮಿಷನ್ ದಂಧೆ ನಡೀತಾ ಇದೆ. ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟರು ಕೂಡ ಯಾವುದೇ ರೀತಿ ಪ್ರಯೋಜನ ಆಗ್ತಾ ಇಲ್ಲ. ಕಮಿಷನ್ ದಂಧೆ ಮಾಡಲಿ ಅಂತಾನೆ ಸುಮ್ಮನಿದ್ದಾರಾ ಎನ್ನುವ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಬಿಬಿಎಂಪಿಯಲ್ಲಿ ಕಮಿಷನ್ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಅವರ ಮೇಲಾಧಿಕಾರಿಗಳು ಏನಿದ್ದಾರೆ ಅವರು ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಇದು ಬೆಂಗಳೂರು ಉಸ್ತುವಾರಿ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ ಆಗಿದೆ. ನಿಮ್ಮ ಇಲಾಖೆಯಲ್ಲೇ ಇದೀಗ ಕಮಿಷನ್ ದಂಧೆ ನಡೀತಾ ಇದೆ, ಆದ್ರೂ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟರು ಕೂಡ ಪ್ರಯೋಜನ ಆಗ್ತಾ ಇಲ್ಲ. ಯಾಕಂದ್ರೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಅಧಿಕಾರಿಗಳ ವಿರುದ್ಧ ಎನ್ನುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಅಧಿಕಾರಿಗಳು ನಿಮ್ಮ ಮಾತನ್ನ ಕೇಳ್ತಾ ಇಲ್ವಾ, ಇಲ್ಲ ದಂಧೆ ಮಾಡ್ಲಿ ಅಂತ ನೀವೇ ಸುಮ್ಮನಿದ್ದೀರಾ ಎಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿಪಕ್ಷಗಳ ಆರೋಪಕ್ಕೆ ತಾಜಾ ಉದಾಹರಣೆ ಕೂಡ ಇದೀಗ ಮತ್ತೆ ಸಿಕ್ಕಿದೆ. ಭ್ರಷ್ಟಾಚಾರ ವಿರೋಧಿ ಅಂತ ನಿಮ್ಮ ಸಿಎಂ ಕೂಡ ಹೇಳ್ತಾರೆ. ಆದ್ರೆ ನಿಮ್ಮ ಉಸ್ತುವಾರಿ ಇರೋ ಇಲಾಖೆಯಲ್ಲಿ ಕಮಿಷನ್ ದಂಧೆ ನಡೀತಾ ಇದೆ, ಯಾಕೆ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ಮೇಲೆ 60% ಕಮಿಷನ್ ಆರೋಪ ಕೂಡ ಇದೀಗ ಕೇಳಿ ಬರ್ತಾ ಇದೆ. ಇನ್ನು ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಇತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇದೀಗ 60% ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಇನ್ನು ಬಾಕಿ ಬಿಲ್ ಪೇಮೆಂಟ್ಗೆ 15% ಕಮಿಷನ್ ಅನ್ನ ಕೊಡಬೇಕಂತೆ. ಇದ್ಯಾವ ರೀತಿ ಕೊಡಬೇಕು? ಬಿಬಿಎಂಪಿ ಅರಣ್ಯ ವಿಭಾಗದ ಮುಖ್ಯಸ್ಥರ ಮೇಲೆ ಇದೀಗ ಗಂಭೀರವಾದ ಆರೋಪವನ್ನ ಕೂಡ ಮಾಡಲಾಗ್ತಾ ಇದೆ. ಅರಣ್ಯ ವಿಭಾಗದ ಮುಖ್ಯಸ್ಥ ಸ್ವಾಮಿ ಮೇಲೆ ಇದೀಗ ಗಂಭೀರವಾದ ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ವಾಮಿ ಮೇಲೆ ಬಿಬಿಎಂಪಿ ಗುತ್ತಿಗೆದಾರ ಶ್ರೀನಿವಾಸ್ ಕೂಡ ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ಇತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇದೀಗ 60% ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಬಾಕಿ ಬಿಲ್ ಪೇಮೆಂಟ್ಗೆ 15% ಕಮಿಷನ್ ಅನ್ನ ಕೊಡಬೇಕಂತೆ. ಬಾಕಿ ಬಿಲ್ ಏನಿರುತ್ತೆ ಅದಕ್ಕೆ 15% ಕಮಿಷನ್ ಕೊಡಬೇಕಂತೆ. ಬಿಬಿಎಂಪಿ ಅರಣ್ಯ ವಿಭಾಗದ ಮುಖ್ಯಸ್ಥರ ಮೇಲೆ ಇದೀಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅರಣ್ಯ ವಿಭಾಗದ ಮುಖ್ಯಸ್ಥ ಸ್ವಾಮಿ ಮೇಲೆ ಇದೀಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ವಾಮಿ ಮೇಲೆ ಬಿಬಿಎಂಪಿ ಗುತ್ತಿಗೆದಾರ ಶ್ರೀನಿವಾಸ್ ರವರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಏನು ಬಿಜೆಪಿ ಹಿಂದಿನ ಆಡಳಿತದಲ್ಲಿ ಏನು ಬಿಜೆಪಿ ಸರ್ಕಾರ ಇತ್ತು ಅಂತಹ ಸಂದರ್ಭದಲ್ಲಿ 40% ಕಮಿಷನ್ ಮಾತ್ರ ಇತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರದಲ್ಲಿ 60% ಕಮಿಷನ್ ಅನ್ನ ನೀಡಬೇಕು ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. ಬಾಕಿ ಬಿಲ್ ಪೇಮೆಂಟ್ಗೆ ಇದೀಗ 50% ಕಮಿಷನ್ ಕೊಡಬೇಕಂತೆ ಎನ್ನುವ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿನ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ? ಇದರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಜೊತೆಗೆ ಇವರೇ ಬೇಕು ಅಂತ ಸುಮ್ಮನಿದ್ದಾರಾ ಎನ್ನುವ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ದೂರು ಕೊಟ್ಟರು ಕೂಡ ಯಾಕೆ ಕಮಿಷನ್ ದಂಧೆ ಮುಂದುವರಿತಾನೆ ಇದೆ? ಅವರ ವಿರುದ್ಧ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಅಧಿಕಾರಿಗಳು ಮೇಲಾಧಿಕಾರಿಗಳ ಮಾತನ್ನ ಕೇಳ್ತಾ ಇಲ್ವಾ, ಅಥವಾ ದಂಧೆ ಮಾಡ್ಲಿ ಅಂತ ಅಧಿಕಾರಿಗಳು ಸುಮ್ಮನೆ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತದ್ದು. ರೆಂಬೆ ಕೊಂಬೆಗಳು ಮರಗಳೆಲ್ಲ ಬಿರಿದ್ದು ಆಕಸ್ಮಿಕವಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇತ್ತು. ರಸ್ತೆ ತಡೆ ಆಗ್ತಾ ಇತ್ತು. ಪಬ್ಲಿಕ್ ಮನೆಗಳ ಮೇಲೆಲ್ಲ ಬಿದ್ದು ಜನ ಹೊರಗಡೆ ಬರೋಕ್ಕಾಗ್ತಿರಲಿಲ್ಲ. ಅಂಥ ತುರ್ತು ಕಾಮಗಾರಿಗಳನ್ನ ನಾವು ಕರ್ತವ್ಯ ನಿರ್ವಹಿಸಿರ್ತೀವಿ. ನಮಗೆ ಕಾರ್ಯದೇಶನೂ ಸಹ ಕೊಟ್ಟಿದ್ದಾರೆ. ಸೊ ಬಿಲ್ಲನ್ನು ನಾನು RF ACF DFO ಕಚೇರಿಗೆ ಕಳಿಸಿರ್ತೀನಿ. ಅದು ಜೂನು ತಿಂಗಳಲ್ಲಿ ಕಳಿಸಿದಾಗ ನವಂಬರಲ್ಲಿ ಅಲ್ಲಿವರೆಗೂ ಪ್ರೊಸೆಸ್ಸೇ ಅವರು ಅಕೌಂಟ್ಸ್ಗೆ ಕಳಿಸಿರಲ್ರು. ಕೇಳಲು ಹೋದಾಗ 15% ನಮ್ಮ ಹತ್ರ ಹಣ ಕೇಳ್ತಾರೆ. ನಮ್ಮ ಹತ್ರ ಇಲ್ಲ, BLG ಸ್ವಾಮಿ ಅವರು. ಸೊ ನಮ್ಮ ಹತ್ರ ಹಣ ಇಲ್ಲ ಅಂತ ಕೇಳಿದಾಗ ನಮಗೆ ಎದುರುಗಳ್ಳಿ ಅಂತ ಭಯವಾದ ವಾತಾವರಣ ಹುಡ್ಸೋಕ್ಕೆ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನಲ್ಲಿ ನಮಗೊಂದು ಸುಳ್ಳು ಕಂಪ್ಲೇಂಟ್ ಕೊಡ್ತಾರೆ. ಸುಳ್ಳು ಕಂಪ್ಲೇಂಟ್ ಕೊಟ್ಟಾಗ ನಾನು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಹೋಗಿ ಹೈಕೋರ್ಟಲ್ಲಿ ಆ ಸುಳ್ಳು ಕಂಪ್ಲೇಂಟ್ಗೆ ಒಂದು ತಡೆಯಾಜ್ಞೆ ಸಹ ತಗೊಂಡಿದ್ದೀನಿ. ನಮಗೆ ಅದು ತದನಂತರ ನಾನು ಮಾನ್ಯ ಬೆಂಗಳೂರು ನಗರ ಅಭಿವೃದ್ಧಿ ಸಚಿವರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರು ಗಮನಕ್ಕೆ ತಂದು ಸಾಹೇಬರು ಮುಖ್ಯ ಆಯುಕ್ತರು ತುಷಾರ್ ಗಿರಿನಾಥ್ ಸಾಹೇಬ್ರಿಗೆ ಇದನ್ನು ಕ್ರಮ ಕೈಗೊಂಡು ಬಿಲ್ ಕೊಡಿ ಅಂತ ಹೇಳಿದ್ರು. ಆದರೂ ಮುಖ್ಯ ಆಯುಕ್ತರು ಕ್ರಮ ತಗೊಳ್ಳಿಲ್ಲ, ಯಾರೂ ಇದುವರೆಗೂ ತಗೊಳ್ಳಿಲ್ಲ. ನಮಗೊಂದು 18 ಲಕ್ಷ ಬರಬೇಕು ಸರ್. ಕಳೆದ ವರ್ಷ ಮಳೆಗಿಂತ ಮರಗಳು ಈಗಾಗಲೇ ದಾರಿಗೆ ಉರುಳಿದ್ವು. ಅಂದ್ರೆ ಮರಗಳು ಕೂಡ ಬಿದ್ದೋಗಿತ್ತು. ಮರಗಳ ತೆರವಿಗೆ ಟೆಂಡರ್ ಅನ್ನ ಕರೆದು ಪತ್ರವನ್ನ ಕೂಡ ಈಗಾಗಲೇ ನೀಡಲಾಗಿತ್ತು.
ಬಿಬಿಎಂಪಿ ಗುತ್ತಿಗೆದಾರರು ಬಿದ್ದ ಮರಗಳನ್ನ ತೆರವು ಮಾಡಿದ್ರು. ಈ ಹಿಂದೆ ಏನು ಮರಗಳು ಬಿದ್ದಿದ್ದೋ ಅವನ್ನ ತೆರವು ಮಾಡಿದ್ರು. ಆದ್ರೆ ಬಿಲ್ ಕೇಳೋದಕ್ಕೆ ಹೋದ್ರೆ ಪರ್ಸೆಂಟೇಜ್ ಅನ್ನ ಕೇಳ್ತಿದ್ದಾರೆ. ಕೆಲಸ ಮಾಡಿ ಬಿಲ್ ಕೇಳಿದ್ರೆ ಕಮಿಷನ್ ಕೊಡು ಅಂತ ಧಮಕಿ ಹಾಕ್ತಾರೆ ಅಲ್ಲಿನ ಅಧಿಕಾರಿಗಳು ಎಂದು ಆರೋಪ ಮಾಡ್ತಿದ್ದಾರೆ. ಈ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾನು ಈಗಾಗಲೇ ದೂರನ್ನ ನೀಡಿದ್ದೇನೆ. ಅರಣ್ಯ ವಿಭಾಗದ ಮುಖ್ಯಸ್ಥ ಸ್ವಾಮಿ ಮೇಲೆ ಶ್ರೀನಿವಾಸ್ ರವರು ಈ ರೀತಿಯಾದ ಆರೋಪವನ್ನ ಇದೀಗ ಮಾಡ್ತಾ ಇದ್ದಾರೆ. ಏನು ಕಳೆದ ಬಾರಿ ಮಳೆ ಬರ್ತಾ ಇತ್ತು. ಮಳೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಮರಗಳು ಬಿದ್ದೋಗಿತ್ತು. ಆ ಮರಗಳನ್ನ ತೆರವು ಕೂಡ ಮಾಡಲಾಗಿತ್ತು. ಮರಗಳ ತೆರವಿಗೆ ಒಂದು ಟೆಂಡರ್ ಅನ್ನ ಕರೆದು ಪತ್ರವನ್ನ ಕೂಡ ನೀಡಲಾಗಿತ್ತು. ಬಿಬಿಎಂಪಿ ಗುತ್ತಿಗೆದಾರರು ಬಿದ್ದ ಮರಗಳನ್ನ ಈಗಾಗಲೇ ತೆರವು ಕೂಡ ಮಾಡಿದ್ರು. ಆದ್ರೆ ಬಿಲ್ ಕೇಳೋದಕ್ಕೆ ನಾವೇನಾದ್ರೂ ಹೋದ್ರೆ ಪರ್ಸೆಂಟೇಜ್ ಅನ್ನ ಕೇಳ್ತಾ ಇದ್ದಾರೆ. ಕೆಲಸ ಮಾಡಿ ಬಿಲ್ ಕೇಳಿದ್ರೆ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ನಾವು ಬಿಲ್ ಅನ್ನ ಕೇಳಿದ್ರೆ ಕಮಿಷನ್ ಕೊಡು ಅಂತ ಧಮಕಿ ಹಾಕ್ತಾರೆ. 15% ಕಮಿಷನ್ ಅನ್ನ ಕೊಡಬೇಕು ಅಂತ ಧಮಕಿ ಹಾಕ್ತಾರೆ ಎಂದು ಶ್ರೀನಿವಾಸ್ ರವರು ಇದೀಗ ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಈ ಬಗ್ಗೆ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ನಾನು ದೂರನ್ನ ನೀಡಿದ್ದೇನೆ. ಅವರು ಕೂಡ ಅವರ ವಿರುದ್ಧ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳುತ್ತೇನೆ ಎನ್ನುವ ಭರವಸೆಯನ್ನ ನೀಡಿದ್ದಾರೆ ಎಂದು ಅರಣ್ಯ ವಿಭಾಗದ ಮುಖ್ಯಸ್ಥರ ಮೇಲೆ ಇದೀಗ ಶ್ರೀನಿವಾಸ್ ರವರು ಆರೋಪವನ್ನ ಮಾಡ್ತಾ ಇದ್ದಾರೆ. ಲಂಚ ಕೊಡುವವರೆಗೂ ಬಿಲ್ ಪಾಸ್ ಆಗಲ್ಲ ಅಂತಾರೆ. ಲಂಚ ಕೊಡುವವರೆಗೂ ಬಿಲ್ ಪಾಸ್ ಆಗಲ್ವಂತೆ. ಇನ್ನು ಹೀಗಾದ್ರೆ ಗುತ್ತಿಗೆದಾರರು ಬದುಕೋದು ಕಷ್ಟ ಆಗ್ತಾ ಇದೆ. ನಾವು ಯಾವ ರೀತಿ ಬದುಕನ್ನ ಸಾಧಿಸೋದು? ಕೇವಲ 18 ಲಕ್ಷ ಬಿಲ್ಗೆ 15% ಹಣವನ್ನ ಕೇಳ್ತಾರೆ. ಕಮಿಷನ್ ಕೊಟ್ಟಿಲ್ಲ ಅಂದ್ರೆ ಬಿಲ್ ಕೊಡಲ್ಲ ಅಂತಾರೆ. ನಾವು ಯಾವ ರೀತಿ ಜೀವನವನ್ನ ಸಾಗಿಸೋದು ಎಂದು ಆರೋಪವನ್ನ ಮಾಡ್ತಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಬಂದ್ರೂ ಕೂಡ ಕಮಿಷನ್ ದಂಧೆ ಅನ್ನೋದು ನಿಂತಿಲ್ಲ. ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಆರೋಪ ಮಾಡ್ತಾ ಇತ್ತು. ಗುತ್ತಿಗೆದಾರರ ಹಣ ಬಿಡುಗಡೆಗೆ ಕಮಿಷನ್ ಕೊಡ್ಲೇಬೇಕಾ ಎಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಲಂಚ ಕೊಡುವವರೆಗೂ ಕೂಡ ಬಿಲ್ ಪಾಸ್ ಆಗಲ್ಲ ಅಂತಾರೆ. ಇದೇ ರೀತಿ ಆದ್ರೆ ನಾವು ಯಾವ ರೀತಿ ಜೀವನವನ್ನ ಸಾಗಿಸೋದು ಎಂದು ಆರೋಪವನ್ನ ಮಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಇದೀಗ ಬಿಬಿಎಂಪಿಯಲ್ಲಿ ಮತ್ತೆ ಕಮಿಷನ್ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಈ ಕುರಿತೇನೆಲ್ಲ ಅಪ್ಡೇಟ್ಸ್ ಇದೆ. ನೋಡಬಹುದು ಬಿಬಿಎಂಪಿಯಲ್ಲಿ ಭ್ರಷ್ಟಾಚಾರ ಮಹಾಕುಂಭಣೆ ಇರುವಂತದ್ದು. ಅದರಲ್ಲಿ ಅಲ್ಲಿನ ಅಧಿಕಾರಿಗಳು ಎಲ್ಲರೂ ಕೂಡ ಭ್ರಷ್ಟರಂತನೂ ಕೂಡ ಈಗಾಗಲೇ ವಿಪಕ್ಷಗಳಾಗಿರುವ ಸಾರ್ವಜನಿಕರಿಗೂ ಆರೋಪ ಮಾಡ್ತಿರುತ್ತದೆ. ಇದಕ್ಕೆ ತಾಜಾ ಉದಾಹರಣೆಯಂತೆ ಏನು ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಒಂದು ರೀತಿಯಲ್ಲಿ ಏನು ಒಂದು ಕಮಿಷನ್ ದಂಧೆ ಬಿಟ್ಟರೆ ಬೇರೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರು ನಡ್ಕೋತಾ ಇರೋದು. ಯಾಕಂದ್ರೆ ಕಳೆದ ಬಾರಿ ಮಳೆ ಆದಾಗ ಏನು ಒಂದು ಮರಗಳಾಗಿರ್ಬೋದು, ಕೊಂಬೆಗಳಾಗಿರ್ಬೋದು ರಸ್ತೆ ಮೇಲೆ ಬಿದ್ದಿರುತ್ತೆ. ಅದಕ್ಕೆ ತೆರವು ಮಾಡೋದಕ್ಕೆ ಒಂದು ಟೆಂಡರ್ ಕರೀತಾರೆ ಬಿಬಿಎಂಪಿ. ಆ ಟೆಂಡರ್ಗೆ ಏನೊಂದು ಶ್ರೀನಿವಾಸ್ ಅನ್ನೋ ಗುತ್ತಿಗೆದಾರ ಏನು ಒಂದು ಭಾಗವಹಿಸಿ ಅದನ್ನ ಕಾರ್ಯದರ್ಶಿ ಪಡೆದು ಅಂತೆಲ್ಲ ತೆರವು ಮಾಡ್ತಾನೆ. ತೆರವು ಮಾಡಿದ್ಮೇಲೆ ನವೆಂಬರ್ಗೆ ಬಿಲ್ ಕೊಡ್ತೀವಿ ಅಂತ ಕೂಡ ಬಿಬಿಎಂಪಿ ಅಧಿಕಾರಿಗಳು ಹೇಳ್ತಾರೆ. ಅದೇ ನವೆಂಬರ್ಗೆ ಹೋದಾಗ ಅವ್ರನ್ನ ಇವತ್ತು ಬಾ ನಾಳೆ ಬಂದು ಎಬ್ರು ಕಳೆದ ಒಂದು 3-4 ದಿನದಿಂದ ಓಡಾಡ್ಕೊಂಡು ನಂತರ ಅವರು 15% ಹೇಳ್ತಾರೆ. 15% ಕೊಡಕ್ಕಾಗಲ್ಲ. ಕೇವಲ ಏನು ಒಂದು 18 ಲಕ್ಷ ಬಿಲ್ಗೆ 18% ಕೂಡ ನಮ್ಗೆ ಏನು ಉಳಿಯಲ್ಲ ಅಂತ ಕೂಡ ಅವ್ನು ಗುತ್ತಿಗೆದಾರ ಹೇಳಿದಾಗ ಅವನ ಮೇಲೆ ಒಂದ್ ರೀತಿ ಇಲ್ಲ ಸಲ್ಲದ ಕೇಸ್ಗಳು ಹಾಕ್ಬಿಟ್ಟು ಏನೋ ಒಂದು ಅಲ್ಸರ್ ಗೇಟ್ಗೆ ಕಂಪ್ಲೇಂಟ್ ಕೊಡ್ತಾರೆ. ತದನಂತರ ಕೂಡ ಏನು ಗುತ್ತಿಗೆದಾರ ಶ್ರೀನಿವಾಸ್ ಅವರು ಮತ್ತೆ ಹೋಗಿ ಮನವಿ ಮಾಡ್ತಾರೆ, ದಯವಿಟ್ಟು ಕೊಡಿ, ನಾವು ಇಲ್ಲಾಂದ್ರೆ ನಾವು ಸಾಯ್ಬೇಕಾಗತ್ತೆ, ನಾವು ಬರೀ 18 ಲಕ್ಷಕ್ಕೋಸ್ಕರ ಈ ರೀತಿಯೆಲ್ಲ ಇದು ಮಾಡ್ಬೇಕಂತ ಕೇಳಿದಾಗಲೂ ಕೂಡ ಒಂದ್ ರೀತಿ ಧಮಕಿ ಹಾಕಿ ಕಳಿಸ್ತಾರೆ. ಆ ಹಿನ್ನೆಲೆಯಲ್ಲಿ ಏನು ಕಳೆದ 2 ದಿನಗಳ ಹಿಂದೆ ಏನೋ ಒಂದು ಗುತ್ತಿಗೆದಾರ ಶ್ರೀನಿವಾಸ್ ಅವರು ಏನೋ ಒಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ದೂರು ಕೊಟ್ಟಿರ್ತಾರೆ. ಡಿಕೆ ಶಿವಕುಮಾರ್ ಕೂಡ ಏನೋ ದೂರಿನ ಮೇಲೆ ಆಯುಕ್ತರಿಗೆ ಒಂದು ಇದು ಮಾಡ್ತಾರೆ, ಕೂಡಲೇ ಕ್ರಮ ಕೈಗೊಳ್ಳಿ, ಈ ರೀತಿ ಕಾಂಗ್ರೆಸ್ ಸರ್ಕಾರ ಮೇಲೆ ಆರೋಪ ಬರ್ತಾ ಇದೆ, ಇವೆಲ್ಲ ಬರಬಾರ್ದು ಅಂತ ಕೂಡ ಡಿಕೆ ಶಿವಕುಮಾರ್ ಒಂದು ಆಯುಕ್ತರಿಗೆ ಸೂಚನೆ ಕೊಟ್ಟಿದ್ದಾರೆ. ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಏನೋ ಒಂದು ಸೂಚನೆ ಮುಂದೆ ಕೂಡ ಆಯುಕ್ತರು ಸುಮ್ಮನೆ ಇರೋದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರದ ಕೆಲವು ಅಧಿಕಾರಿಗಳಾಗಿರ್ಬೋದು ಅಥವಾ ಮಂತ್ರಿಗಳಾಗಿರ್ಬೋದು ಶಾಮೀಲಾಗಿರ್ಬೋದು. ಯಾಕಂದ್ರೆ ಎಲ್ಲ ಇಲಾಖೆಯಲ್ಲೂ ಕೂಡ ಒಂದು ರೀತಿಯಲ್ಲಿ ಏನು ಕಮಿಷನ್ ದಂಧೆ ನಡೀತಾ ಇದೆ. ಇಲ್ಲೂ ಕೂಡ ಯಥಾ ಪ್ರಕಾರ ಎಲ್ಲೋ ಒಂದ್ ರೀತಿ ಕ್ರಮ ಕೈಗೊಳ್ಳಬಹುದು, ಎಲ್ಲೋ ಒಂದ್ ಕಡೆ ನಮ್ಮ ಹೆಸರು ಕೂಡ ಆಚೆ ಬರುತ್ತೆ ಅನ್ನೋ ಒಂದು ರೀತಿ ಭಯದಲ್ಲಿ ಒಂದ್ ರೀತಿ ಇದರ ನಡೀತಾ ಇರುವಂತದ್ದು. ಸದ್ಯಕ್ಕೆ ಬಿಬಿಎಂಪಿಲಿ ಮತ್ತೆ ಕಮಿಷನ್ ದಂಧೆ ಶುರು ಆಗಿರೋದು ನಿಜವಾಗ್ಲೂ ಹೇಳ್ಬೋದು. ತೇಜಸ್ವಿನಿ, ಓಕೆ, ಧನ್ಯವಾದ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೆಂಗಳೂರು ಉಸ್ತುವಾರಿ ಸಚಿವರು ಇದನ್ನ ನೋಡಲೇಬೇಕಾದಂತಹ ಸ್ಟೋರಿ ಆಗಿದೆ. ಇನ್ನು ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಬಿಜೆಪಿ ಸರ್ಕಾರದ ವಿರುದ್ಧ ಆರೋಪವನ್ನ ಕೂಡ ಮಾಡಿತ್ತು. ಬಿಜೆಪಿ ಅವಧಿಯಲ್ಲಿ 40% ಕಮಿಷನ್ ಅನ್ನ ಪಡಿತಾ ಇದ್ದಾರೆ ಎನ್ನುವ ಆರೋಪವನ್ನ ಮಾಡಿತ್ತು. ಆದ್ರೆ ಇದೀಗ ಕಾಂಗ್ರೆಸ್ ಸರ್ಕಾರದ ಮೇಲೆ 60% ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ಬಾಕಿ ಬಿಲ್ ಪೇಮೆಂಟ್ಗೆ 15% ಕಮಿಷನ್ ಅನ್ನ ಕೊಡಬೇಕಂತೆ ಎನ್ನುವ ಆರೋಪವನ್ನ ಮಾಡ್ತಿದ್ದಾರೆ. ಈ ರೀತಿ ನಾವು 15% ಅನ್ನ ಕೊಡೋದಾದ್ರೆ ನಮ್ಮ ಜೀವನ ಹೇಗೆ ಸಾಗುತ್ತೆ ಎಂದು ಈಗ ಗುತ್ತಿಗೆದಾರರು ಕೂಡ ಈಗಾಗಲೇ ಆರೋಪವನ್ನ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಮಳೆ ಬಂದಿತ್ತು. ಮಳೆ ಬಂದಂತಹ ಸಂದರ್ಭದಲ್ಲಿ ಮರ ಕೂಡ ಬಿದ್ದೋಗಿತ್ತು. ಮರದ ತೆರವು ಕಾರ್ಯವನ್ನ ಕೂಡ ಈಗಾಗಲೇ ಬಿಬಿಎಂಪಿ ಅಧಿಕಾರಿಗಳು ಮಾಡಿದ್ರು. ಅಂತಹ ಸಂದರ್ಭದಲ್ಲಿ ಬಿಲ್ ಕೇಳೋದಕ್ಕೆ ಹೋದ್ರೆ ಪರ್ಸೆಂಟೇಜ್ ಅನ್ನ ಕೇಳ್ತಾ ಇದ್ದಾರೆ. ಕೆಲಸ ಮಾಡಿ, ನಾವು ಕೆಲಸವನ್ನ ಮಾಡಿದ್ದೇವೆ, ಕೆಲಸವನ್ನ ಮಾಡಿ ಬಿಲ್ ಅನ್ನ ಕೇಳಿದ್ರೆ ಕಮಿಷನ್ ಕೊಡು ಅಂತ ನಮ್ಗೆ ಧಮಕಿಯನ್ನ ಹಾಕ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿದ್ದಾರೆ
ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡಲಿದ್ದಾರೆ ಗುತ್ತಿಗೆದಾರರಾಗಿರುವಂತಹ ಶ್ರೀನಿವಾಸ್ ರವರು. ಎಸ್, ನಮಸ್ತೆ ಸರ್. ನಮಸ್ತೆ ಮೇಡಮ್. ಸರ್, ಇದೀಗ ಬಿಬಿಎಂಪಿಯಲ್ಲಿ ಕಮಿಷನ್ ದಂಧೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಎಷ್ಟು % ಕಮಿಷನ್ ಕೇಳ್ತಾ ಇದ್ದಾರೆ? ಏನಿದು ಆರೋಪ? ಮೇಡಮ್, ಅದು ನಿಜವಾಗೂ 30% ಆರೋಪ ಸತ್ಯ. ಅದರಲ್ಲಿ 15% DCFA ಕೇಳ್ತಾ ಇದ್ರೆ 15% ಉಳಿದ RF, ACF, DRF, ರೇಂಜ್ ಆಫೀಸರ್ಗಳು ಕೇಳ್ತಾರೆ. ಅದರಲ್ಲಿ ಫೈಲ್ ಸ್ಕ್ಯಾನ್ ಮಾಡಕ್ಕೆ 5,000 ರೂಪಾಯಿ ಕಂಪ್ಯೂಟರ್ ಆಪರೇಟರ್ಗಳಿಗೂ ಕೊಡ್ಬೇಕು. ಮತ್ತೆ P1 ಟಪಾಲಿಂದ ಇನ್ನೊಂದು ಫೈಲ್ ಅಲ್ಲಿ ಕೊಡಕ್ಕೆ ಅವನಿಗೂ ದುಡ್ಡು ಕೊಡ್ಬೇಕು. ಕೊಡ್ಲಿಲ್ಲ ಅಂದ್ರೆ ಫೈಲ್ ನಾಪತ್ತೆ ಮಾಡ್ತಾರೆ. ಅದರಲ್ಲಿ ತಿಮ್ಮಪ್ಪ ಅಂತ ರೇಂಜ್ ಆಫೀಸರ್ ಇದಾರೆ. 5% ಕೊಡ್ಲಿಲ್ಲ ಅಂದ್ರೆ 1 ವರ್ಷ ಅದ್ರ ಬಿಲ್ ಮೂವ್ ಮಾಡೋದಿಲ್ಲ ಮೇಡಮ್. ಇದು ಸತ್ಯಾಸತ್ಯತೆ ನಾವು ಕೇಳಕ್ ಹೋದಾಗ ನಮ್ಮ ಮೇಲೆ ಒಂದು ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ರಿ ಅಂತ ಹೇಳಿ ಸುಳ್ಳು ಕೇಸನ್ನ ಹಲಸೂರು ಗೇಟ್ ಪೊಲೀಸ್ ಸ್ಟೇಷನ್ ಠಾಣೆಯಲ್ಲಿ ದೂರು ದಾಖಲು ಮಾಡ್ತಾರೆ BLG ಸ್ವಾಮಿ ಅವರು. ಆಗ ನಾನು ನಂತರ ಹೈಕೋರ್ಟ್ ಮೊರೆ ಹೋಗಿ ಹೈಕೋರ್ಟ್ ಅಲ್ಲಿ ಆ ಪ್ರಕರಣವನ್ನು ಸ್ಟೇ ಮಾಡಿದೆ. ಇದು ಕಮಿಷನ್ ದಂಧೆ ಸತ್ಯವಾಗಿ ನಡೀತಿದೆ. ಅದು ನಾನು ಧೈರ್ಯವಾಗಿ ಬಂದು ಸರ್ಕಾರ ಮುಂದೆ ಇಡಬೇಕು ಅಂತ ಬಂದಿದ್ದೀನಿ ಮೇಡಮ್. ಸರ್, ಇದೀಗ ಇನ್ನು DK ಶಿವಕುಮಾರ್ ಅವರಿಗೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದೆ ಅಂತ ಹೇಳಿದ್ರಿ. DK ಶಿವಕುಮಾರ್ ಅವರು ಏನ್ ಹೇಳಿದ್ರು ಸರ್? ಮೇಡಮ್, DK ಶಿವಕುಮಾರ್ ಸಾಹೇಬ್ರು ಕೂಡಲೇ ತನಿಖೆ ಮಾಡಿ ಅಂತ ಹೇಳಿ ತುಷಾರ್ ಗಿರಿನಾಥ್ ಅವ್ರಿಗೆ ಕೊಟ್ರು. ತುಷಾರ್ ಗಿರಿನಾಥ್ ಇದುವರೆಗೆ ಯಾವುದೇ ಕ್ರಮವನ್ನು ಜರುಗಿಸಲಿಲ್ಲ. ಅವ್ರಿಗೆ ಸಹಕಾರ ಕೊಡ್ತಿದ್ದಾರೆ ಮೇಡಮ್. ಹೀಗಾಗಿ ನಾವು ಮುಂದಿನ ವಾರ ಮತ್ತೆ ನಗರಾಭಿವೃದ್ಧಿ ಸಚಿವರಾದಂತ DK ಶಿವಕುಮಾರ್ ಸಾಹೇಬ್ರನ್ನ ಭೇಟಿ ಮಾಡಿ ಮನವಿಯನ್ನು ಮತ್ತೊಮ್ಮೆ ಸಲ್ಲಿಸೋಣ ಅಂತ ಇದ್ದೀವಿ. ಮತ್ತೆ ಎಲ್ಲಾ ಗುತ್ತಿಗೆದಾರರು ಭಯದಲ್ಲಿ ಪಾಪ ಕೆಲಸ ಮಾಡ್ತಿದ್ದಾರೆ. ಏನಾದ್ರು ಕೇಳಕ್ ಹೋದ್ರೆ ಪೊಲೀಸ್ ಕೇಸ್ ಕೊಟ್ಬಿಡ್ತಾರೆ, ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಅಂತ ಹೇಳಿ ಎದುರ್ಕೊಂಡು ಪಾಪ ಕಮಿಷನ್ ಕೊಡ್ತಿದ್ದಾರೆ. ನಾವು ಪೊಲೀಸ್ ಕೇಸ್ ಕೊಟ್ರು ಪರವಾಗಿಲ್ಲ, ನಾವು ಧೈರ್ಯವಾಗಿ ಫೇಸ್ ಮಾಡಿ ಸರ್ಕಾರಕ್ಕೆ ಇದು ಸದನದಲ್ಲಿ ಗೊತ್ತಾಗ್ಬೇಕು ಅಂತ ಹೇಳಿ ಧೈರ್ಯವಾಗಿ ಮುಂದೆ ಬಂದಿದ್ವಿ ಮೇಡಮ್ ನಾವು. ಸರ್, ಇವ್ರ ವಿರುದ್ಧ ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಸರ್? ಇವ್ರ ವಿರುದ್ಧ ಹಲವಾರು ಆರೋಪಗಳಿದಾವೆ ಮೇಡಮ್. ಹಲವಾರು ಆರೋಪಗಳಿದ್ರು ಸಹ ಅವರು ಅಧಿಕಾರಿಗಳು ಅದರಲ್ಲಿ ತುಷಾರ್ ಗಿರಿನಾಥ್ ಸಾಹೇಬ್ರೆ ಯಾವ್ದು ಕ್ರಮ ತಗೊಳಕ್ಕೆ ಮುಂದಾಗ್ತಾ ಇಲ್ಲ ಮೇಡಮ್. ಅದು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಸಾಹೇಬ್ರು ಬರ್ತಿರ್ತಕ್ಕಂಥ ಪತ್ರಕ್ಕೆ ಬೆಲೆ ಇಲ್ದಂಗೆ ಅವರು ತುಷಾರ್ ಗಿರಿನಾಥ್ ಅವರು ನಡ್ಕೊಂಡಿದ್ದಾರೆ. ಓಕೆ, ಧನ್ಯವಾದ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.